ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದೀವಿ ಕಂಚಿಗೆ. ಕಂಚಿ ಫೇಮಸ್ ಗುಡಿ ಐತಿ ಮತ್ತು ಅದಕ್ಕೆ ಕಂಚಿ ಸಾರಿಗಂತೂ ಭಾಳ ಫೇಮಸ್. ಕಂಚಿ ದೇವಸ್ಥಾನ ಅಂತೂ ನೋಡ್ಲಿಕ್ಕೆ ಭಾಳ ಚೆನ್ನಾಗೈತಿ. ಈಗ ಜಸ್ಟ್ ನಾವೆಲ್ಲ ಬಸ್ನಿಂದ ಇಳಿದಿದ್ದೀವಿ. ಇಲ್ಲಿ 3 ಕಿಲೋಮೀಟ್ರ್ ಇದೆ ಇನ್ನೂ ದೂರ, ಅಂದರೆ ದೇವಸ್ಥಾನ 3 ಕಿಲೋಮೀಟ್ರ್ ಅಲ್ಲಿ ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ ಬಸ್. ಅದಕ್ಕಂತ ಹೇಳಿ ಈಗ ಬಸ್ ಇಲ್ಲೇ ನಿಂತದ. ಬಸ್ನಿಂದ ಈಗ ಆಟೋ ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಬರ್ರಿ ಹಂಗಂದ್ರೆ ಕಂಚಿ ಗುಡಿ ಹೆಂಗೈತೆ ಅಂತ ಹೇಳಿ ನೋಡ್ಕೊಂಡ್ರೆ. ಈಗ ನಾವಿದೀವಿ ತಮಿಳುನಾಡಿನ ಕಂಚಿ ಒಳಗಡೆ. ಕಂಚಿ ಅನ್ನೋತಿಗೆ ನೆನಪು ಬರೋದ ಕಂಚಿ ಕಾಮಾಕ್ಷಿ ದೇವಸ್ಥಾನ ಮತ್ತೆ ಕಂಚಿಪುರಂ ಸೀರೆಗಳ ಆಳಿಯಂ ಯಾತ್ರಿ ನಿವಾಸದ ಎದುರುಗಡೆನ ಪಾರ್ಕಿಂಗ್ ಐತಿ. ಆ ಪಾರ್ಕಿಂಗ್ ಇಂದ ಈಗ ಎಲ್ಲಾರು ಸೇರಿ ಗಾಡಿ ಹತ್ತಿ ಹೋಗ್ತಾ ಇದೀವಿ ನೋಡ್ರಿ. ಗಾಡಿ ಅಂದ್ರ ಟಮ್ ಟಮ್ ಗಾಡಿ ಇದಾವ. ಆಫ್ಟರ್ ಲಾಂಗ್ ಟೈಮ್ ಟಮ್ ಟಮ್ ಗಾಡಿ ಹೋಗ್ತಾ ಇದೀವಿ. ಈಗ ಎಲ್ಲಾರು ಇಲ್ಲಿದ್ದೀವಿ, ಒಬ್ಬೊಬ್ರು ಒಂದೊಂದು ವೆಹಿಕಲ್ ಒಳಗಡೆ ಬಂದಿದೀವಿ. ನೀವು ಹೇಳ್ರಿ. ಈಗ ನಾವು ಮೊದ್ಲು ಹೋಗ್ತಾ ಇದೀವಿ ವರದರಾಜ ಪೆರುಮಾಳ ದೇವಸ್ಥಾನಕ್ಕೆ. ಇದು ಬಹಳ ಫೇಮಸ್ ಆದಂತ ದೇವಸ್ಥಾನ ಕಂಚಿ ಒಳಗ. ಈಗ ನಮ್ ಬಸ್ ಎಲ್ಲ ನಾವು ಆಲ್ರೆಡಿ 3 ಕಿಲೋಮೀಟರ್ ಹಿಂದೆನೆ ನಿಲ್ಸೇವಿ. ಇಲ್ಲಿದ್ ರೂಲ್ಸ್ ಅನ್ನ ಹಂಗೈತಿ, 3 ಕಿಲೋಮೀಟರ್ ಹಿಂದೆನೆ ನಿಲ್ಲಿಸ್ಬೇಕು. ಅಲ್ಲಿ ನಿಲ್ಲಿಸಿ ಅಲ್ಲಿ ಆಟೋ ಇರ್ತಾವು, ಪ್ರೈವೇಟ್ ಆಟೋ ಇಲ್ಲ ಟಮ್ ಟಮ್ ಗಾಡಿ ಇರ್ತಾವು, ಅವ್ನ ತಗೊಂಡನ ಬರ್ಬೇಕು. ಬಸ್ ಎಲ್ಲ ಏನು ಒಳಗಡೆ ಬಿಡಂಗಿಲ್ಲ. ಅದಕ್ಕಂತ ಹೇಳಿ ಎಲ್ಲಾರು ಸೇರಿಸಿ ಟಮ್ ಟಮ್ ಗಾಡಿ ಒಳಗಡೆ ಹೋಗ್ತಾ ಇದೀವಿ. ಬಹಳ ದಿವಸದ ಮೇಲೆ ನಾವೆಲ್ಲ ಈ ಟಮ್ ಟಮ್ ಗಾಡಿ ಒಳಗೆ ಹತ್ತೀವಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಐತಿ. ಈಗ ಫಸ್ಟ್ ನಾವು ಹೋಗೋದು ವರದರಾಜ ಪೆರುಮಾಳ ದೇವಸ್ಥಾನಕ್ಕ. ಆದ್ರೆ ಈ ದೇವಸ್ಥಾನ ಓಪನ್ ಆಗೋದು 3 ಗಂಟೆಗೆ ಓಪನ್ ಆಗ್ತೈತಿ ಅಂತೆ. ಈಗ ಜಸ್ಟ್ 2:15 ಆಗೈತಿ. ಇನ್ನ 45 ಮಿನಿಟ್ಸ್ ಐತಿ. 45 ಮಿನಿಟ್ಸ್ ಟೈಮ್ ಐತಿ ಅಂತ ಹೇಳಿ ನಮ್ಮ ಆಟೋ ಅಣ್ಣ ಏನಿದಾರಲ್ಲ ಅವ್ರು ಈಗ ಜಸ್ಟ್ ನಮ್ಗ ಇಲ್ಲಿ ಕಂಚಿಪುರಂ ಸೀರೆ ಬಹಳ ಫೇಮಸ್ ಇರ್ತೈತಿ. ಅದಕ್ಕೆ ಕಂಚಿಪುರಂ ಸೀರೆ ಅಂಗಡಿಗೆ ಕರ್ಕೊಂಡ್ ಹೊಂಟಾರ ಎಲ್ಲಾರಿಗೂ. ಅದಕ್ಕೆ ಲೇಡೀಸ್ ಎಲ್ಲ ಫುಲ್ ಖುಷಿಯಾಗ್ಯಾರ. ಈಗ ಮಸ್ತ್ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ. ಇವಾಗ ಸದ್ಯ ನಾವು ಬಟ್ಟೆ ಶಾಪ್ ಮುಂದಾಗಿದ್ದೀವಿ, ಅಂದ್ರೆ ಕಾಂಚೀಪುರಂ ಸಿಲ್ಕ್ ಸಾರಿ ಶಾಪ್ ಕಡೆ ಇದೀವಿ. ಈಗ ನಾವು ಶಾಪ್ ಒಳಗಡೆ ಇದ್ದೀವಿ. ಈ ಶಾಪ್ ಒಳಗಡೆ ಸಾರಿ ಎಲ್ಲಾ ತೋರ್ಸಾಕತ್ತಾರ. ನಮ್ದು ಆಕ್ಚುಲ್ ನಾವ್ ಅನ್ಕೊಂಡಿದ್ದ ಬೇರೆ. ಇಲ್ಲಿ ನೋಡಿದ ಬಳಕ ನಮ್ ಹುಬ್ಳಿ ಒಳಗನು ಕಾಮನ್ ಆಗಿ ಈ ಟೈಪ್ ಸಾರಿ ಸಿಗ್ತಾವಂತ ಅನಸ್ತೆ. ಆಮೇಲೆ ರೇಟ್ನು ಟೂರಿಸ್ಟ್ ಅನ್ನ ನೋಡಿ ರೇಟ್ ಹೇಳ್ತಾರ. ಆಕ್ಚುಲ್ ಟೂರಿಸ್ಟ್ ಹೆಂಗಿದ್ರು ತಗೊಂಡ್ ಹೋಗ್ತಾರ ಅಂತೇಳಿ. ಇನ್ನ ನಮ್ ಹುಬ್ಳಿ ಒಳಗ ಕಡಿಮೆ ರೇಟ್ ಹೇಳ್ತಾರ, ಇಲ್ಲಿ ಮಾತ್ರ ಬಹಳ ಜಾಸ್ತಿ ಹೇಳ್ತಾರ. ಅವ್ರು ಎಷ್ಟು 100 ರೂಪಾಯಿ ಹೇಳಿದ್ರಂದ್ರೆ ಬಟ್ಟೆ ನೀವು ಅರೌಂಡ್ ಒಂದ್ 35 to 40 ರೂಪೀಸ್ ಕೊಟ್ಟು ತಗೊಂಡ್ರು ಅದೇ ಜಾಸ್ತಿನ ಅಂತ ಅನಿಸುತ್ತೆ. ಅಷ್ಟು ರೇಟ್ ಹೇಳ್ತಾರೆ. ಎಲ್ಲ ಡಬಲ್ ಅಂಡ್ ಟ್ರಿಪಲ್ ಹೇಳ್ತಾರೆ ಕೆಲವೊಮ್ಮೆ. ನಾವೆಲ್ಲ ನೋಡಿದ್ವಿ. ಲೈಕ್ ಆಗ್ಲಿಲ್ಲ, ಅದಕ್ಕಂತ ಹೇಳಿ ಈಗ ಯಾರು ಸಾರಿ ಅಂತೂ ತಗೊಳ್ಳಿಲ್ಲ. ಯಾಕಂದ್ರೆ ನಮ್ ಹುಬ್ಳಿ ಒಳಗ ಚಲೋ ಸಿಗ್ತಾವ ಅಂತ ಹೇಳಿ ಜಸ್ಟ್ ಹಂಗ ನೋಡಿ ಬಂದ್ವೀಗ. ಇದ್ದಿದ್ದನ್ನ ನಿಜ ಹೇಳತ್ತೀನಿ ನಾನು. ಈಗ ನೆಕ್ಸ್ಟ್ ವರದರಾಜ ಪೆರುಮಾಳ ದೇವಸ್ಥಾನಕ್ಕನ ಹೋಗಾಕತ್ತೀವಿ ಸದ್ಯ. ಇಲ್ಲಿ ವಿಶೇಷತೆ ಏನಂದ್ರೆ ಈ ದೇವಸ್ಥಾನದೊಳಗ ಬಂಗಾರದ ಹಲ್ಲಿ ಮತ್ತೆ ಬೆಳ್ಳಿ ಹಲ್ಲಿಗಳಿದಾವ. ಹಲ್ಲಿ ಅಂದ್ರೆ ಎಲ್ಲಾರಿಗೂ ಸ್ವಲ್ಪ ಹೆದರಿಕಿನ. ಅದನ್ನ ನೋಡಿದ ಕೂಡಲೇ ಓಡಿ ಹೋಗ್ಬಿಡ್ತಾರೆ ಎಲ್ಲಾರು. ಅದೇನಾದ್ರೂ ಮೈ ಮೇಲೆ ಬಿತ್ತಂದ್ರೆ ಏನೋ ಒಂದ್ ಅಭಿಷೇಕನ ಅಂತಾನೆ ಹೇಳ್ತಾರ. ನೀವೇನಾದ್ರೂ ಹಲ್ಲಿ ಅದು ಹೊಡೆದಿದ್ರ ಮತ್ತ ಹಲ್ಲಿಗೆ ಏನಾದ್ರು ತ್ರಾಸ್ ಮಾಡಿದ್ರೆ ಅದರದೇನಾದ್ರೂ ನಿಮ್ಗ ದೋಷ ಐತಿ ಅಂತ ಅನ್ಸಿದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಈ ದೇವಸ್ಥಾನದಲ್ಲಿ ಇರುವಂತ ಬಂಗಾರ ಮತ್ತೆ ಬೆಳ್ಳಿ ಹಲ್ಲಿ ಮುಟ್ಟಿದ್ರೆ ನಿಮ್ಗೆ ಯಾವುದೇ ರೀತಿ ಹಲ್ಲಿ ದೋಷ ಇದ್ರೂ ಆ ಹಲ್ಲಿ ದೋಷ ದೂರ ಆಗ್ತೈತಿ ಅಂತ ಹೇಳ್ತಾರ. ಹಿಂಗಾಗಿ ಇಲ್ಲಿರುವಂತ ಬಂಗಾರದ ಹಲ್ಲಿ ಮುಟ್ಟಿದ್ರೆ ಹಲ್ಲಿ ದೋಷ ಹೋಗ್ತೈತಿ. ಅದಕ್ಕಂತ ಹೇಳಿ ಈ ದೇವಸ್ಥಾನಕ್ಕೆ ಪ್ರತಿದಿನ ಜನಸಾಗರನ ಹರಿದು ಬರ್ತೈತಿ ನೋಡ್ರಿ. ನಾವು ಇಲ್ಲಿ ಕ್ಯೂ ಹಚ್ಚಿದ್ವಿ. ಕ್ಯೂ ಹಚ್ಚಿದ್ರೆ
ಅರೌಂಡ್ ಒಂದು 1.5 to 2 hours ಬರೀ ಕ್ಯೂ ಒಳಗಡೆನೆ ಹೋತ ಅಷ್ಟೇ ಪಾಳೆ ಇರ್ತೈತಿ ದೇವಸ್ಥಾನದೊಳಗ. ಬಹಳ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಆಮೇಲೆ ಇಲ್ಲಿ ದೇವಸ್ಥಾನ ಅಂತೂ ಬಹಳ ನೋಡುವಂಗೆ ಐತ್ರಿ. ಆಕ್ಚುಲಿ ನೀವು ಕಂಚಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ಅವಶ್ಯಕವಾಗಿ ಬಂದು ಬೆಟ್ಟಾಗ್ರಿ, ಬಹಳ ಚೆನ್ನಾಗೈತಿ. ಬರ್ರಿ ಹಂಗಂದ್ರೆ ನೋಡೋಣ ಈ ಕಂಚಿಯಲ್ಲಿರುವಂತ ವರದರಾಜ ಪೆರುಮಾಳ ದೇವಸ್ಥಾನ. ಈ ದೇವಸ್ಥಾನ ಎಂಟ್ರನ್ಸ್ ಬಹಳ ಮಸ್ತ್ ದೊಡ್ಡದಾಗೈತಿ. ನಾವು ಇವತ್ತು ಸರಿಯಾಗಿ ಭೋಜನ ಮಾಡಿಕೊಂಡು 2 ಗಂಟೆಗೆ ಉಂಡು ಸೀದಾ ಕಂಚಿಗೆ ಬಂದ್ವಿ. ಕಂಚಿಗೆ ಆಗಮಿಸಿದೀವಿ. ಕಂಚಿ ಅಲ್ಲಿ 1-2-3 ಸೀರೆ ಅಂಗಡಿಗೆ ಹೋದ್ರು ಹೆಣ್ಮಕ್ಳು. ಅವ್ರನ್ನ ಹಿಡ್ಕೊಂಡು ಮತ್ತೆ ನಾವು ಸೀದಾ ಹಲ್ಲಿ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿ ಬಂಗಾರದ ಹಲ್ಲಿ ಹಾಗೂ ಕಲ್ಲಿನ ಹಲ್ಲಿ ಹಾಗೂ ಬೆಳ್ಳಿಯ ಹಲ್ಲಿ 3 ಹಲ್ಲಿಗಳು ಇರುತ್ತವೆ. ಆ ಹಲ್ಲಿ ಯಾರು ಮುಟ್ಟಿ ಸನ ಮಾಡ್ತಾರ, ಅವ್ರು ಏನಾದರೂ ಹಲ್ಲಿ ಹೊಂದಿದ್ರೆ, ಏನಾದರೂ ಅವ್ರಿಗೆ ಗೊತ್ತಿಲ್ದಂಗೆ ಸತ್ತಿದ್ರೆ ಅವು ಹಲ್ಲಿ, ಅವೆಲ್ಲ ಪಾಪ ನಿವಾರಣೆ ಆಗ್ತತಿ. ಅದಕ್ಕೆ ಅವನ ಮುಟ್ಟಿ ಸನ ಮಾಡಿ. ಈ ದೇವಸ್ಥಾನದ ಎಂಟ್ರೆನ್ಸಿಗಿನ ಬಹಳ ಚೆನ್ನಾಗಿ ಕಟ್ಟಿದಾರ. ಅದ್ರ ಜೊತೆಗೆ ಕಲ್ಲಿನ ಕೆತ್ತನೆಗಳಿದಾವು. ಆ ಪ್ರತಿಯೊಂದು ಕೆತ್ತನೆಗಳಿಗೂ ಒಂದೊಂದು ಇತಿಹಾಸ ಐತಿ. ಆ ಇತಿಹಾಸ ಕೇಳಿದ್ರೆ ಖರೇನ ಎಷ್ಟೊಂದ ದೊಡ್ಡ ಇತಿಹಾಸ ಐತಿ ಗುಡಿಗೆ ಅಂತ ಅನಿಸ್ತೈತಿ. ಸ್ಟಾರ್ಟಿಂಗ್ ಹೋಗೋದ್ಕಿನ ನೀವು ಪುಷ್ಕರಣಿ ಐತಿ, ದೊಡ್ಡದ ಪುಷ್ಕರಣಿ ಐತಿ. ಆ ಪುಷ್ಕರಣಿ ಅಂತೂ ನೋಡುವಂಗ ಐತಿ. ಅದ್ರ ಜೊತೆಗೆ ಅಲ್ಲೆಲ್ಲ ಗುಡಿಗಳಿದಾವು. ದೇವಿ ಗುಡಿ ಐತಿ, ಮತ್ ಬೇರೆ ದೇವ್ರಗಳ ಗುಡಿನೂ ಇದಾವ. ಬಹಳ ಚಂದ ಐತಿ ನೋಡ್ರಿ. ಹಂಗಂದ್ರೆ ಕಂಪ್ಲೀಟ್ ಆಗಿ ನೋಡೋಣ ಬರ್ರಿ.
ದರ್ಶನ ಮಾಡ್ಬೇಕಂದ್ರೆ ಬೆಳ್ಳಿ ಬಂಗಾರ ತಾಮ್ರಕ್ಕೆ ನಿಜ ಬಿಲ್ಡಿಂಗಿಗೆ ಈ ಬಿಲ್ಡಿಂಗ್ ಒಳಗೆ ಬೆಳ್ಳಿ ಬಂಗಾರ ತಾಮ್ರದ ಕಲ್ಲಿರ್ತಾವೆ.